ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಟಿಪ್ಪುವರ್ಧನ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ. ಕರ್ನಾಟಕದಲ್ಲಿರುವ ಅನೇಕ ಪತ್ರಿಕಾ ಮಿತ್ರರು, ಛಾಯಾಗ್ರಾಹಕರು, ಕಾರ್ಮಿಕರು ಮತ್ತು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಯೂಟ್ಯೂಬರ್ಸ್ ಕೂಡ ಎಲ್ಲರ ಒಂದು ಸಮಗ್ರ ಹಿತದೃಷ್ಟಿಯಿಂದ ಏನು ಪರವಾನಗಿ ಇಲ್ಲದೇ, ಯಾವುದೇ ಒಂದು ಸರ್ಕಾರದ ಪರವಾನಗಿ ಇಲ್ಲದೇ ಚಾನಲ್ಗಳನ್ನು ನಡೆಸ್ಕೊಂಡಿದ್ದರೆ ಅದನ್ನು ಕೂಡ ನೀವು ಅಪ್ಡೇಟ್ ಮಾಡಿಕೊಂಡು ಪರವಾನಗಿ ಪಡ್ಕೊಂಡು ವಾರ್ತಾ ಇಲಾಖೆಯಿಂದನೋ ಅಥವಾ ಕೇಂದ್ರ ವಾರ್ತಾ ಇಲಾಖೆಯಿಂದನೋ ಯೂಟ್ಯೂಬ್ನಲ್ಲಿ ನಾವು ಯೂಟ್ಯೂಬರ್ಸ್ ಆಗಿ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಪರವಾನಗಿಯನ್ನು ಸರ್ಕಾರದಿಂದ ಪಡ್ಕೊಂಡು ಅಸಲಿ ಪತ್ರಕರ್ತರಾಗಿ ಮುನ್ನುಗ್ಗಲಿ, ಅವರ ಸೇವೆ ಈ ಒಂದು ಸಮಾಜದಲ್ಲಿ ಇರಲಿ ಅಂಥೇಳಿ ಅಂಥವ್ರನ್ನು ಕೂಡ ನಾವು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅವರ ಕ್ಷೇಮವನ್ನು ಬಯಸೋದಕ್ಕೆ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಸತತ 32 ವರ್ಷಗಳಿಂದ ಈ ರಾಜ್ಯದಲ್ಲಿ ದಿನಪತ್ರಿಕೆಯವರ, ವಾರಪತ್ರಿಕೆಯವರ, ಮಾಸಪತ್ರಿಕೆಯವರ ಮತ್ತು ತ್ರೈಮಾಸಿಕ ಪತ್ರಿಕೆಯವರ, ಅದರ ಜೊತೆಗೇ ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಸ್ಗಳ ಕೂಡ ಅವರಿಗೆ ತಿಳಿಸಿ ಹೇಳಿ ಅನೇಕ ಕಾರ್ಯಗಳ ಅವರಿಗೆ ತಿಳಿಪಡಿಸುತ್ತಾ ಅನೇಕ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಂಡು ಆ ಮೂಲಕ ಕೂಡ ಅವರಿಗೆ ಸಮಾಜಮುಖೇನ ಪತ್ರಿಕೋದ್ಯಮದಲ್ಲಿ ಧುಮುಕಿ ಕೆಲಸ ಮಾಡಿರಿ ಅಂತೇಳಿ ಹೇಳ್ತಾ ಬಂದಿರತಕ್ಕಂಥ ಈ ರಾಜ್ಯದ ಏಕೈಕ ಸಂಸ್ಥೆ ಅಂದರೆ ಅದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ. ಯಾಕೆ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಪತ್ರಕರ್ತರಿಗೆ ಬೇಕು ಅಂತಂದರೆ, ಯಾವುದೇ ಸಂಘಟನೆಯಲ್ಲಿ ಪತ್ರಕರ್ತ ತೊಡಗಿರಲಿ, ಪಾಪ ತಪ್ಪೇನಿಲ್ಲ. ಅದು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆದರೂ ಇರಲಿ, ಪ್ರೆಸ್ ಕ್ಲಬ್ನಲ್ಲಾದರೂ ಇರಲಿ, ವರದಿಗಾರರ ಕೂಟದಲ್ಲಿ ಆದರೂ ಇರಲಿ, ಅಥವಾ ಯಾರೋ ಒಂದಿಷ್ಟು ಜನ ತಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮೂಹದಲ್ಲಿ ಆದರೂ ಇರಲಿ, ಎಲ್ಲರ ಕ್ಷೇಮಾಭಿವೃದ್ಧಿಯನ್ನು ಬಯಸುವಂತಹ, ಎಲ್ಲರ ಹಿತದೃಷ್ಟಿಯಿಂದ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಕ್ಷೇಮಾಭಿವೃದ್ಧಿಯಾಗಿರಬೇಕು ಅಂಥೇಳಿ ಬಯಸುವಂತಹ ಏಕೈಕ ಸಂಘ ಈ ನಾಡಿನಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ. ಈ ಸಂಘದ ಮುಖೇನ ಅನೇಕ ಪ್ರತಿಭಾವಂತ ಪ್ರತಿಭೆಗಳು ಇವತ್ತು ನಾಡಿನಲ್ಲಿ ಅಷ್ಟು ವರ್ಷದಿಂದ ಸೇವೆ ಮಾಡ್ತಾ, ಪತ್ರಿಕಾ ಸೇವೆ ಮಾಡ್ತಾ, ಸಮಾಜ ಸೇವೆ ಮಾಡ್ತಾ, ರಾಜಕೀಯತ್ತ ಕೂಡ ಎಷ್ಟೋ ಜನ ನಮ್ಮ ಸಂಘದ ಸದಸ್ಯರು ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡು ಒಂದಿಷ್ಟು ಜನ ಶಾಸಕರು ಕೂಡ ಆದರು, 4-5 ಜನ ಮಂತ್ರಿಗಳಾದರು, 2-3 ಜನ ಸಚಿವ ಸ್ಥಾನದಲ್ಲಿದ್ದಾರೆ, 3-4 ಜನ ಮಾಜಿಗಳು ಆಗಿಬಿಟ್ರು. ಇವರೆಲ್ಲ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಪ್ರಾರಂಭ ದಿನದಲ್ಲಿ ಪತ್ರಕರ್ತರಾಗಿ ಬಂದಂಥವ್ರು. ನಾನು ಅವ್ರ ಹೆಸರುಗಳನ್ನ ಹೇಳ್ಬೋದಾಗಿತ್ತು, ಯಾಕೆ ನಾನು ಹೇಳ್ತಿಲ್ಲ ಅಂತಂದರೆ, ಪತ್ರಿಕೋದ್ಯಮವನ್ನು ಮಾಡ್ತೀನಿ ಅಂತ ಬಂದು ಸಮಾಜಮುಖೇನ ಕೆಲಸ ಮಾಡಿ ಸಮಾಜದಲ್ಲಿ ಒಡನಾಡಿಯಾಗಿ ಶಾಸಕರಾದಂಥವರು ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರು ಪತ್ರಿಕೋದ್ಯಮದಲ್ಲೇ ಧುಮುಕಿ ನಮ್ಮ ಸಂಘದ ಜೊತೆಯಲ್ಲೇ ಇದ್ದು ಶಾಸಕರಾದರು. ನಾನೊಂದು ಎಕ್ಸಾಂಪಲ್ ಕೊಡ್ಬೋದು. ನಾನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಈಗೇನು ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ದೊಡ್ಡರಂಗೇಗೌಡರು ಏನಿದ್ದಾರೆ, ಅವರು MLC ಆಗೋಕ್ಕಿಂತ ಮುಂಚೆ ಹೆಸರಾಂತ ಕವಿಗಳಾಗಿದ್ದಾಗ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅವರಲ್ಲೊಂದು ಮನವಿ ಮಾಡಿ, ತಮ್ಮಂಥ ಹಿರಿಯ ಸಾಹಿತಿಗಳು, ಹಿರಿಯ ಬರಹಗಾರರು, ಈ ನಾಡಿನ ಅತ್ಯುನ್ನತವಾದಂತಹ ಬರಹಗಾರರಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ ಅಂತೇಳಿ ಇದೇ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ 4 ವರ್ಷಗಳ ಕಾಲ ಮಾನ್ಯ ದೊಡ್ಡರಂಗೇಗೌಡರು ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ರಾಜ್ಯದ ಹೆಸರಾಂತ ನಾಡಿನ ಜಾಣಗೆರೆ ವೆಂಕಟರಮಯ್ಯ ಅಂತಕ್ಕಂಥ ಮಾರ್ಜಲ ಪತ್ರಿಕೆ ಸಂಪಾದಕರು ಕೂಡ ಇದೇ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಗೌರವ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಖ್ಯಾತ ಹೋರಾಟಗಾರರು, ಆಮೇಲೆ ಪತ್ರಕರ್ತ ಮಿತ್ರರು ಮತ್ತು ಈ ರಾಜ್ಯದ ಕನ್ನಡ ಕಣ್ಮಣಿ ಅಂತಕ್ಕಂಥ ಒಂದು ದೊಡ್ಡ ಪತ್ರಿಕೆಯನ್ನು ನಡೆಸಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ದೇವೇಗೌಡರು, ಗೋವಿಂದಹಳ್ಳಿ ದೇವೇಗೌಡರು ಅನ್ನುವಂಥವ್ರು ಕೂಡ ಇದೇ ಸಂಘದಲ್ಲಿ 2 ವರ್ಷಗಳ ಕಾಲ ಗೌರವ ಅಧ್ಯಕ್ಷರಾಗಿ ದುಡಿದು ಅನೇಕ ಜನ
ಕಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ಹಾಗೆಯೇ ತದನಂತರ ಬಂದಂಥ ಡಾಕ್ಟರ್ ಎಂ ವಿ ಮೋಹನ್ ಕುಮಾರ್ ಅವರು. ಡಾಕ್ಟರ್ ಎಂ ವಿ ಮೋಹನ್ ಕುಮಾರ್ ಅವರು ಭಾಳ ಅಚ್ಚುಕಟ್ಟಾಗಿ ಯುವಶಕ್ತಿ ಧ್ವನಿ ಅಂತ ಪತ್ರಿಕೆ ತರ್ತಾಯಿದ್ರು. ಅವರು ಕೂಡ ಇದೇ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸತತ 4 ವರ್ಷಗಳ ಕಾಲ ರಾಜ್ಯ ಗೌರವಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಈ ಸಂಘದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅನೇಕ ಪತ್ರಿಕೋದ್ಯಮದ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಎಲ್ಲರಿಗೂ ಒಂದು ಸ್ಥಾನಮಾನ ಕೊಟ್ಟಂಥವ್ರು. ಹೀಗೆ ಅನೇಕ ಮಾನ್ಯರುಗಳು ದುಡಿದಂಥ ಮತ್ತು ಪಳಗಿದಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಸಂಘ ಯಾವುದಾದರೂ ಇದ್ದರೆ ಅದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಧೈರ್ಯವಾಗಿ ಎದೆತಟ್ಟಿ ಹೇಳ್ತೀವಿ ನಾವು. ತದನಂತರ ನಾನು ಬಂದೆ. ಎಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಈ ಸಂಘದ ಅಧಿಕಾರ ಚುಕ್ಕಾಣಿ 2015-16ರಲ್ಲಿ ಹಿಡ್ಕೊಂಡೆ. 15-16ರಿಂದ ಈಗ 2026 ಬಂದರೂ ಕೂಡ ನಮ್ಮ ಅನೇಕ ರಾಜ್ಯ ಪದಾಧಿಕಾರಿಗಳು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡ್ತಾ ಬಂದರು. ಕಾನೂನುಬದ್ಧವಾಗಿ ಅದು ಎಲೆಕ್ಷನ್ ಆಗಬೇಕು, ಚುನಾವಣೆ ಆಗಬೇಕು. ಯಾವುದೇ ಒಂದು ಸಂಘ ಅಂದರೆ ಚುನಾವಣೆ ಆಗಬೇಕು. ಆದರೆ ಅವರ ಅಭಿಮಾನಕ್ಕೆ, ಅವರ ಒಂದು ಪ್ರೀತಿಗೆ, ಅವರ ಒಂದು ವಿಶ್ವಾಸಕ್ಕೆ ಮಣಿದು ನಾನು ಸತತ 4 ಬಾರಿ ಈ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಸತತವಾಗಿ ನಾನು 4 ಬಾರಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ಅವರಿಗೆ ಏನಾದರೂ ನಿಮ್ಮ ಸಂಘಕ್ಕೆ ಆಹ್ವಾನ ಕೊಡ್ತೀರಾ ಆಗ್ತಿರ್ಬೇಕಾದ್ರೆ? ಏನಂತ ಆಹ್ವಾನ ಕೊಡ್ಬೇಕು ಹೇಳಿ? ನಮ್ಮ ಸಂಘಕ್ಕೆ ಬನ್ನಿ, ಅವ್ರಿಗೆ ಏನಾದರೂ ನಾವು ಬಾಹ್ಯ ಸಪೋರ್ಟು, ಹಿನ್ನೆಲೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಸರ್, ನಾನು ಹೇಳೋದಿಷ್ಟೇ, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಒಬ್ಬ ಸಾಮಾನ್ಯ ಪತ್ರಿಕೋದ್ಯಮದಲ್ಲಿ ಆಗ್ತಾನೇ ಬಂದಿರತಕ್ಕಂಥ ಹೊಸಬರಾದರೂ ಕೂಡ ಇಲ್ಲಿ ಸದಸ್ಯತ್ವ ಪಡೆಯಬಹುದಾಗಿದೆ. ಯಾಕೆ ಸದಸ್ಯತ್ವ ಪಡೆಯಬಹುದಾಗಿದೆ ಅಂದರೆ, ಎಲ್ಲವನ್ನೂ ತಿಳ್ಕೊಂಡು ಬಂದು ಆಮೇಲೆ ಸದಸ್ಯತ್ವ ಕೊಟ್ಟು ಸರ್ಕಾರ ಸೌಲಭ್ಯ ಕೊಡ್ತೀವಿ ಬನ್ನಿ ಅಂತ ಕರೆಯೋ ಬದಲು ಉತ್ತೇಜನ, ಪ್ರೋತ್ಸಾಹ, ಅವರ ಒಂದು ಹುಮ್ಮಸ್ಸಿಗೆ ಒಂದು ಸಹಾಯ ಹಸ್ತ, ಅವರಿಗೆ ಒಂದು ಗೌರವ, ಇದನ್ನು ಕೊಟ್ಟಾಗಲೇ ಅವ್ರಿಗೂ ನಾನು ಈ ಪತ್ರಿಕೋದ್ಯಮದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ನನಗೆ ಒಬ್ಬರಲ್ಲ ಒಬ್ಬರು ಸಹಕಾರ ಕೊಡ್ತಾರೆ ಅನ್ನುವಂಥ ಭಾವನೆ ಮೂಡ್ತದೆ. ಆ ಮೂಡಿದಂಥ ವ್ಯಕ್ತಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ಹೊಸಬರಿಗೂ ಕೂಡ ನಾವು ಏನು ಮಾಡ್ತೀವಿ, ತಿಳಿಸಿ ಹೇಳಿ, ಸಮಾಜದಲ್ಲಿ ನೀನು ಯಾವುದೇ ಥರವಾದ ಕೆಟ್ಟ ಹೆಸರು ತಗೊಳ್ಳೋದೇ ಸಮಾಜಮುಖಿಯಾಗಿ ಕೆಲಸ ಮಾಡು ಅಂಥೇಳಿ ಅವರಿಗೆ ಕರೆದು ಒಂದು ಗೌರವ ನೀಡಿ ಸದಸ್ಯತ್ವವನ್ನು ಕೊಟ್ಟಿರ್ತಕ್ಕಂಥದ್ವಿ ಅಂತ ಎಷ್ಟೋ ಉದಾಹರಣೆಗಳಿದೆ. ಅಂಥ ಹೊಸಬರಾಗಿರೋರು ಇವತ್ತಿನ ದಿವಸ ರಾಜ್ಯ ಬಾಡಿಯಲ್ಲಿ ಕೂಡ ಎಲೆಕ್ಷನ್ ಲೆವೆಲಿಗೆ ಬಂದು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಹೆಮ್ಮೆ. ಸಾಮಾನ್ಯ ಸದಸ್ಯನಾಗಿ ಬಂದವರು ಇವತ್ತು ರಾಜ್ಯ ಮಟ್ಟದ ಅಧಿಕಾರನ ಸ್ವೀಕಾರ ಮಾಡಿಕೊಂಡು ಇದೇ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ಹೆಮ್ಮೆ. ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಅಂಥದ್ರಲ್ಲೂ ಒಂದು ಪತ್ರಿಕೆ ಉದ್ಯಮ ನಡೆಸ್ತಾ ಆಗಿರೋ ಪತ್ರಕರ್ತರು ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಸಮಾಜದ ಚಿಂತನೆ ಎತ್ತ ಕಡೆ ಹೋಗುತ್ತೆ ಅಂತ ತಮ್ಮ ವಿಮರ್ಶೆ, ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಸರ್. ಒಂದೊಂದು ಸತ್ಯ, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಆರ್ಥಿಕತೆಯಿಂದ ತೊಂದರೆಗೊಳಗಾದಂಥ ಪತ್ರಕರ್ತರಿಗೆ ಸರ್ಕಾರ ಸೌಲಭ್ಯ ಕೊಡಲೇಬೇಕು. ಒಬ್ಬ ಶ್ರೀಸಾಮಾನ್ಯನಿಗೆ ಏನು ಗೌರವ ಕೊಟ್ಟು ಸರ್ಕಾರ ಸೌಲಭ್ಯ ಕೊಡ್ತದೋ ಅದನ್ನು, ಅಂತಹ ಮೂಲಭೂತ ಸೌಕರ್ಯಗಳನ್ನು ಪತ್ರಕರ್ತರಿಗೆ ಸರ್ಕಾರ ಮೊದಲು ಕೊಡಬೇಕು. ಕಾರಣ ಏನಂದರೆ, ಇವರು ಕೂಡ ಸಾರ್ವಜನಿಕರಲ್ವಾ, ಹೆಸರಿಗೆ ಪತ್ರಕರ್ತರು. ಇವರಿಗೂ ಕೂಡ ಮನೆ ಬೇಕು, ಇವ್ರಿಗೂ ಕೂಡ ಹಣದ ಸಹಾಯ ಬೇಕು, ಇವ್ರಿಗೂ ಕೂಡ ಆರ್ಥಿಕ ಸಹಾಯ ಬೇಕು, ಇವ್ರಿಗೂ ಕೂಡ ಕ್ಷೇಮಾಭಿವೃದ್ಧಿ ಸಹಾಯ ಬೇಕು. ಸೊ ಇವರು ಕೂಡ ಪತ್ರಕರ್ತರು ಇವ್ರಿಗೆ ಬೇರೆ ಕೋಟ ಮಾಡ್ಬೇಕಂತೇನಿಲ್ಲ. ಪ್ರತಿಯೊಬ್ಬ ಪತ್ರಕರ್ತನಿಗೆ, ದೊಡ್ಡ ಪತ್ರಿಕೆ ಸಣ್ಣ ಪತ್ರಿಕೆ ಅಂತೆಲ್ಲ ನಾನು ಹೇಳೋದು, ಪತ್ರಕರ್ತನ ಕೆಲಸ ಮಾಡ್ತಾಯಿದ್ದಾರೆ, ಅವರು ಅಧಿಕೃತವಾಗಿದ್ದಾರೆ, ಅರ್ಹ ವ್ಯಕ್ತಿ ಅಂತ ಗೊತ್ತಾದರೆ ಸಾಕು. ಸರ್ಕಾರದ ಇಲಾಖೆ ಏನಿದೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಅದರ ಸಿಬ್ಬಂದಿಯವರು ಆಯಾ ತಾಲೂಕು ಆಯಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಗುರುತಿಸ್ಬೇಕು, ಮೊದಲು ಗೌರವಿಸಬೇಕು, ಗುರುತಿಸ್ಬೇಕು. ಅವ್ರ ಕ್ಷೇಮಾಭಿವೃದ್ಧಿಗೆ ಬೇಕಾಗ್ತಕ್ಕಂಥ ಜೀವ ವಿಮೆ ಆಗಿರ್ಬೋದು, ಮಹಾಶಾಸನಗಳಾಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಇವೆಲ್ಲವನ್ನು ಕೊಡಬೇಕಿದು ಸರ್ಕಾರದ ಕೆಲಸ, ಇದು ಸಂಘದ ಕೆಲಸ ಅಲ್ಲ. ಸಂಘ ಇಂಥವ್ರು ತೊಂದರೆಯಲ್ಲಿದ್ದಾರೆ, ಇವರಿಗೆಲ್ಲ ಸಹಾಯ ಮಾಡಿ ಅಂತ ಹೇಳೋದು, ಸರ್ಕಾರ ಸೌಲಭ್ಯ ಕೊಡೋದು. ಹಾಗಾಗಿ ಸರ್ಕಾರ ತನ್ನ ಕೆಲಸ ತಾನು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹೋದರೆ ಅಂಥ ಸರ್ಕಾರಗಳು ಉಳಿತವೆ ಅನ್ನೋದು ಕೂಡ ನನ್ನ ಭಾವನೆ.
ಪೆನ್ಷನ್ ರೀತಿ ಕೊಡಬೇಕು. ಯಾಕಂದರೆ ಸಾಕಷ್ಟು ಇದೇ ನಮ್ಮ ಜೀವನ, ಪತ್ರಿಕೋದ್ಯಮನೇ ನನ್ನ ಜೀವನ ಅಂತೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಪತ್ರಿಕೆ ತರೋದು, ಮಾಸಪತ್ರಿಕೆ ತರೋದು, ವಾರಪತ್ರಿಕೆ ತರೋದು, ದಿನಪತ್ರಿಕೆಗಳನ್ನು ಮಾಡೋದು, ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡೋದು ಮಾಡ್ತಿರ್ತಾರೆ ಪಾಪ ಪತ್ರಕರ್ತರು. ಅವರಿಗೆ ಪ್ರೋತ್ಸಾಹ ಸಮಾಜ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ. ಸರ್ಕಾರ ಇವತ್ತು ಗುರುತಿಸಿ ಅಂಥವ್ರನ್ನ ಕರೆದು ಅವ್ರಿಗೆ ಬೇಕಾದಂಥ ಸೌಲಭ್ಯನ ಕೊಡಬೇಕು. ಅದಕ್ಕೆ 108 ಕಂಡೀಷನ್ ಹಾಕೋದು, ಅದಕ್ಕೆ 108 ಇದು ಮಾಡೋದು, ಇದೆಲ್ಲ ಯಾಕೆ ಅಂತಂದರೆ ನಕಲಿ ಪತ್ರಕರ್ತರು ಎಲ್ಲಿ ಇದನ್ನು ಲಾಭ ಪಡ್ಕೊಳ್ತಾರೋ ಅನ್ನೋಂಥ ಒಂದು ಕೀಳರಿಮೆ ಸರ್ಕಾರದಲ್ಲಿ ಇದ್ದೇ ಇರುತ್ತದೆ, ಕಾಮನ್ನು. ಆದರೆ ನಕಲಿ ಪತ್ರಕರ್ತರ ಅಲ್ಲದೆ ಇರ್ತಕ್ಕಂಥ ಅರ್ಹ ಪತ್ರಕರ್ತರಿಗೆ ಸರ್ಕಾರ ಸೌಲಭ್ಯನ ಕೊಡಬೇಕು. ಇದು ನನ್ನ ಆಗ್ರಹ ಕೂಡ. ಆಗಲೇ ಒಬ್ಬ ಪತ್ರಕರ್ತ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸರ್ಕಾರ ಸೌಲಭ್ಯ ಕೊಡಬೇಕಾದ್ರೆ ಯಾವ ರೀತಿ ಸೌಲಭ್ಯನ ಕೊಡಬೇಕು ಅವರಿಗೆ? ಸರ್ಕಾರ ಯಾವ ರೀತಿ ಸೌಲಭ್ಯ ಕೊಡಬೇಕು ಅಂದರೆ ಇವರ ಸೇವೆಯನ್ನು ಗುರುತಿಸಿಕೊಡ್ಬೇಕು. ಇವರೇನು ಪತ್ರಿಕೋದ್ಯಮದಲ್ಲಿ 2 ವರ್ಷ ದುಡಿದು ಬಿಟ್ಬಿಟ್ಟು ಆಮೇಲೆ ಏನಾದರೂ ಬೇರೆ ಕೆಲಸ ಮಾಡ್ತಾರಾ, ಅಥವಾ ಪತ್ರಿಕೋದ್ಯಮದ ಸತತ ಒಂದು 10 ವರ್ಷ 20 ವರ್ಷ ದುಡಿತಾ ಇದ್ದಾರಾ, ಅಥವಾ ಜೀವಮಾನವಿಡೀ ಪತ್ರಿಕೆಯನ್ನೇ ತಂದು ಮನೆಗಳಿಗೆ ಮುಪ್ಪಾವಸ್ಥೆಯಲ್ಲಿ ಮಾಸಾಸನೆಯಿಂದನೇ ಎಷ್ಟೋ ಜನ ಸತ್ತೋಗ್ಯಾರಲ್ಲ, ಹಂಗೆ ಆಗ್ತಿದೆಯಾ? ಇದನ್ನು ಸರ್ಕಾರ ಗುರುತಿಸ್ಬೇಕು. ಎಷ್ಟೋ ಜನ ಪತ್ರಕರ್ತರ ಹೆಸರು ನಾನೇ ಲಿಸ್ಟ್ ಕೊಡ್ತೀನಿ ಸರ್ಕಾರಕ್ಕೆ. ಒಂದು ತಾಯಿಯ ಮಡಿಲು ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ಇನ್ನೊಂದು ಪತ್ರಿಕೆ ತಾಯಿಯ ಆಶೀರ್ವಾದ ಅಂತ ಬರ್ತಾಯಿತ್ತು, ಒಂದು ಬಡಿದ ಸಿಡಿಲು ಅಂತ ಬಾಗಲಕೋಟೆಯಿಂದ ಒಂದು ಪತ್ರಿಕೆ ಹೊರಡ್ತಾ ಇತ್ತು. ಇವರೆಲ್ಲ ನಿಷ್ಠಾವಂತ ಪತ್ರಿಕರ್ತರು. ಪತ್ರಿಕೆಯನ್ನು ನಿರಂತರವಾಗಿ ತರ್ತಾಯಿದ್ರು, ಒಂದು ಇಶ್ಯೂ ಮಿಸ್ ಆಗ್ತಿರಲಿಲ್ಲ. ಬಡಿದ ಸಿಡಿಲು ಪತ್ರಿಕೆ ಯಲ್ಲಪ್ಪ ಬ್ಯಾಡಗಿ ಅನ್ನೋರು ಅವರು ನಿಧನರಾಗೋಕ್ಕೆ ಒಂದು 2-3 ತಿಂಗಳು ಹಿಂದೆ ನನ್ನ ಹತ್ರ ಹೇಳ್ತಾರೆ, ಏನು ಸರ್ಕಾರ ಸರ್, ನಾನು 25 ವರ್ಷದಿಂದ ನಿರಂತರ ಪತ್ರಿಕೆ ತರ್ತೀನಿ, ನಮ್ಮ ಬಾಗಲಕೋಟೆಯಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ, ನಾನು ಇವತ್ತಿಗೆ ಗುರುತಿಸಿಲ್ಲ ಸರ್ ಅಂತ ಬರೋರು ನನ್ನ ಹತ್ರ. ಅಷ್ಟು ನೋವಾಗೋದು ನನಗೆ. ಒಬ್ಬ ಹಿರಿ ಜೀವ, ಹಿರಿ ಪತ್ರಕರ್ತ 25 ವರ್ಷದಿಂದ ಸತತ ಪತ್ರಿಕೆ ತಂದಿರೋರಿಗೆ ಸರ್ಕಾರ ಸೌಲಭ್ಯ ಕೊಡಲಿಲ್ಲ ಅಂದರೆ ಸರ್ಕಾರದ ತಪ್ಪೇ ಹೊರತು ಆ ಪತ್ರಕರ್ತನ ತಪ್ಪಲ್ಲ. ಪತ್ರಕರ್ತ ಶ್ರಮಜೀವಿ, ಅವನು ತನ್ನ ವೃತ್ತಿಯಲ್ಲಿ ನಿರತನಾಗಿದ್ದಾನೆ. ಅಂಥವ್ರಿಗೆ ಕೊಡದೆ ಇನ್ನೇನು ಕಾಗಕ್ಕೆ ಗುಬ್ಬಕ್ಕೆ ಅಂತ ಅಕ್ಷರ ಸಹಿತ ಬರೆಯೋಕ್ಕೆ ಬರ್ತಾರಲ್ಲ, ಅಂಥವ್ರಿಗೆ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೊಟ್ಟಿದೆ. ನಾಚಿಕೆ ಆಗಬೇಕು. ಅವರು ಮಹಿಳೆಯರಿಗೆ 2000 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತು ಅದರಲ್ಲಿ ಪಂಚ ಗ್ಯಾರಂಟಿ ಒಳಗೆ ತಮಗೇನಾದರೂ ಕೊಡಬೇಕಾಗಿತ್ತಾನೋ ಅಂತ ಅನಿಸಿಕೆ ಇದೆ. ಖಂಡಿತ ಅನ್ನಿಸ್ತದೆ ಸರ್. ಯಾರಿಗೆ ಅನಿಸಿದೆಯೋ ಬಿಟ್ಟಿದೆಯೋ, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಒಬ್ಬ ಅಧ್ಯಕ್ಷನಾಗಿ ನನಗಂತೂ ಅನಿಸಿದೆ. ಇದನ್ನು ನಾನು ಹೇಳ್ತೀನಿ. ಈಗ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರಪ್ಪ, ಪತ್ರಕರ್ತರ ಗ್ಯಾರಂಟಿ ಅಂತಂದು ಮಾಡಬೇಕಾಗಿತ್ತು ಅಂತ. ಯಾಕೆ ಪತ್ರಕರ್ತರಿಗೆ ಗ್ಯಾರಂಟಿ ಬೇಕಂದರೆ ಇವ್ರ ಜೀವನಕ್ಕೆ ಇವರೇ ಗ್ಯಾರಂಟಿ ಇಲ್ಲ. ಅದಕ್ಕೆ ಈ ಗ್ಯಾರಂಟಿ ಪತ್ರಕರ್ತರದ್ದೊಂದು ಗ್ಯಾರಂಟಿ ಮಾಡಿಬಿಟ್ಟಿದ್ರೆ ಸರ್ಕಾರದಲ್ಲಿ ನಮ್ಮ ಮಾನ್ಯ ಹಿರಿಯ ಮುತ್ಸದ್ದಿ ಮತ್ತು ಸನ್ನಡತೆಯ ಸರದಾರ ಅಂತಲೇ ಹೇಳ್ಬೋದು, ಮತ್ತು ಭಾಗ್ಯಗಳ ಸರದಾರ ಅಂತಲೇ ಹೇಳ್ಬೋದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ. ಅವರು ಪತ್ರಕರ್ತರಿಗೆ ಒಂದು ಗ್ಯಾರಂಟಿ ಮಾಡಿಬಿಟ್ಟಿದ್ರೆ ಅಂದರೆ ಅವರ ಒಂದು ಹೆಸರು ಅಜರಾಮರಾಗಿಬಿಡ್ತಿತ್ತು ಅಂತ ನಾನು ಕಲ್ಪನೆ ಮಾಡ್ಕೊಳ್ತೀನಿ. ಈಗಿನ ಸೇಮ್ ಮಾಡ್ತಾರೆ. ಪತ್ರಕರ್ತರಿಗೆ ಏನು ಗ್ಯಾರಂಟಿ ಅಂದರೆ ಕ್ಷೇಮಾಭಿವೃದ್ಧಿ ಗ್ಯಾರಂಟಿ ಮಾಡಿಬಿಡಿ ಸಾಕು. ಅದೇ ನಮಗೆ ಬೇಕಾಗಿರುತ್ತೆ, ಕ್ಷೇಮಾಭಿವೃದ್ಧಿ ಗ್ಯಾರಂಟಿ. ಏನು ಈ ಅಡೆತಡೆ ಮಾಡ್ತಾರೆ ನೋಡಿರಿ ಬಸ್ ಪಾಸಿಗೆ. ಅಲ್ಲರಿ ಒಬ್ಬ ಮಹಿಳೆ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಇಡೀ ರಾಜ್ಯ ಸುತ್ತಿ ಬರ್ತಾಳೆ, ಒಪ್ಕೊಳ್ತೀರಾ? ಒಬ್ಬ ಪತ್ರಕರ್ತ 6ನೇ ಹೊಂದ್ಕೊಂಡು ಕೇಂದ್ರ ಸರ್ಕಾರ ಪರ್ಮಿಷನ್ ತಗೊಂಡು ರಾಜ್ಯ ಸರ್ಕಾರ ವಾರ್ತಾ ಇಲಾಖೆಯಲ್ಲಿ ಬಂದು ಹಗಲು ರಾತ್ರಿ ಗುಡುಗು ಮಳೆ ಸಿಡ್ಲು ಎಲ್ಲ ಬಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನೀರಾದವನು ಅವನು ಬಸ್ಸಿಗೆ ಹತ್ತಕ್ಕೆ ಹೋಗ್ತಾನೆ, ಕಾಸಿರಲ್ಲ ಜೇಬಲ್ಲಿ. ಅವನಿಗೇನಾದರೂ ಪಾಸನ್ನು ಯಾವುದೇ ಕಂಡೀಷನ್ ಇಲ್ಲದೆ ಕೊಟ್ಬಿಟ್ಟಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುತ್ತಾಡಿ ಒಳ್ಳೊಳ್ಳೆ ಸುದ್ದಿಗಳನ್ನು, ಒಳ್ಳೊಳ್ಳೆ ವಿಷಯಗಳನ್ನು ಹೆಕ್ಕಿ ಎಣೆದು ಜಗತ್ತಿಗೆ ಹಂಚಿ ತಾನು ಕೂಡ ನೆಮ್ಮದಿಯಾಗಿ ಮನೆಗೆ ಬಂದು ಮಲಗ್ತಾ ಇದ್ದ. ಆ ನೆಮ್ಮದಿಯಿಂದ ಮನೆಗೆ ಬಲುವಂಥ ಅವಕಾಶನೇ ಇಲ್ಲಲ್ರಿ ಪತ್ರಕರ್ತರಿಗೆ. ಇವ್ರ ಜೀವನಕ್ಕೆ ಇವರೇ ಆಧಾರ. ಇವ್ರಿಗೆ ಸಪೋರ್ಟ್ ಮಾಡುವಂಥ ಸರ್ಕಾರಗಳು ಉಳಿತವೆ, ಇವ್ರಿಗೆ ಸಪೋರ್ಟ್ ಮಾಡದೇ ಇರೋ ಸರ್ಕಾರಗಳು ಅತಂತ್ರ ಸ್ಥಿತಿಯಲ್ಲಿ ಇರ್ತವೆ. ಇದು ನನ್ನ ಒಂದು ಭವಿಷ್ಯ. ತಾವು ಭ್ರಷ್ಟ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಮಾತನಾಡುವಾಗ ಸರ್ಕಾರ ನಿಮಗೆ ಯಾವ ರೀತಿ ಸೌಲಭ್ಯ ಕೊಡಬಹುದು ಅಂತ ನಿರೀಕ್ಷೆ ಮಾಡ್ತೀರಿ? ಸರ್ಕಾರ ನಿರೀಕ್ಷೆನೇ ಮಾಡಲ್ಲಪ್ಪ. ನಾನು ಯಾವ ಜಾತಿ ಸೇರಿರೋನು ಪತ್ರಕರ್ತರಲ್ಲಂದ್ರೆ ಪಿ ಲಂಕೇಶ್ ಅವರು ಪತ್ರಿಕೆ ತರ್ತಾಯಿದ್ರು. ಅವರು ಸರ್ಕಾರದ ಯಾವುದೇ ಹಂಗನ್ನು ಇಟ್ಕೊಂಡಿಲ್ಲ ಏನಪ್ಪ. ಅದಾದ ಮೇಲೆ ರವಿ ಬೆಳಗೆಯವ್ರ ಪತ್ರಿಕೆ ಹಾಯ್ ಬೆಂಗಳೂರು ತಂದರು. ಅವರು ಯಾವ ಸರ್ಕಾರದ ಕೈ ಚಾಚಿ ಏನೋ ಸಹಾಯ ಕೇಳಕ್ಕೆ ಹೋಗಲಿಲ್ಲ.
ಆಮೇಲೆ ಕಿಡಿ ಅಂತ ಒಂದು ಪೇಪರ್ ಇತ್ತು, ಅವರು ಯಾವ ಸರ್ಕಾರ ಸೌಲಭ್ಯ ಕೇಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಲಡಾಯಿ ಅಂತ ಒಂದು ಪೇಪರ್ ಇತ್ತು, ಅವ್ನು ಲಡಾಯಿ ಮಾಡ್ಕೊಂಡೇ ಬಂದ ರಾಯಚೂರು ಭಾಗದವ್ರು. ಅವ್ರಿಗೆ ಸರ್ಕಾರ ಏನು ನನಗೇನು ಕೊಡ್ತದೆ ಅಂತ ಹೇಳ್ಬಿಟ್ಟು ಅವನು ಪತ್ರಿಕೆ ಮಾತ್ರ ದುರಿಯಾಗಿ ತರ್ತಾ ಇದ್ದ. ಅವನು ಯಾವ ಸರ್ಕಾರದ ಇದನ್ನು ಕೇಳಲಿಲ್ಲಪ್ಪ. ನಮಗೆ ಯಾಕೆ ಬೇಕು ಸರ್ಕಾರದ ಹಂಗು? ಸರ್ಕಾರದ ಹಂಗಿನಲ್ಲಿ ನಾನು ಹೋದೆ ಅಂದರೆ ಸರ್ಕಾರಕ್ಕೆ ಇದೊಂದು ಭ್ರಷ್ಟ ಸರ್ಕಾರ ಅಂತ ಬೈಯೋದಕ್ಕೆ ನನಗೆ ಶಕ್ತಿನೇ ಬರಲ್ಲ. ಅದರಿಂದ ನಮ್ಮ ಸರ್ಕಾರ ಸೌಲಭ್ಯ ಬೇಡ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ